ಬ್ರೇಕ್ನ ನಂತರ ನಮ್ಮ ಹೋಮಿಯೋಪತಿ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ ವೀಕ್ಷಕರೇ. ಡಾಕ್ಟರ್ ಶ್ರೀ ಅನ್ನಪೂರ್ಣ ಅವ್ರ ಜೊತೆ ಮತ್ತಷ್ಟು ಮಾತಾಡೋಣ ಬನ್ನಿ. ಡಾಕ್ಟರ್, ಆಗಲೇ ನೀವು ಹೇಳ್ತಾ ಇದ್ರಿ ಕೆಲವೊಂದು ಸಿಂಪ್ಟಮ್ಸ್ ಕಾಣಿಸ್ಕೊಳ್ಳುತ್ತೆ. ಅದು ಅಸ್ತಮಾ ಆದರೂ ಅಷ್ಟೇ ಅಥವಾ ಯಾವುದೇ ರೆಸ್ಪಿರೇಟರಿ ಪ್ರಾಬ್ಲಮ್ ಆದರೂ ಕೂಡ ಅಷ್ಟೇ ಸಿಂಪ್ಟಮ್ಸ್ ಇರುತ್ತೆ, ನಮಗೆ ಕಾಸಸ್ ಗೊತ್ತಾಗುತ್ತೆ. ಸೊ ಎಷ್ಟೋ ಜನ ನೆಗ್ಲೆಕ್ಟ್ ಮಾಡೋಂಥ ಚಾನ್ಸಸ್ ಇರುತ್ತೆ. ನೋಡೋಣ, ನಾಳೆ ಹೋಗೋಣ, ನಾಡಿದ್ದು ಹೋಗೋಣ, ಅಥವಾ ಓಕೆ ಈ ಮೊಮೆಂಟಿಗೆ ಕಮ್ಮಿ ಆಗ್ತಾ ಇದೆ ಅಂತ ಹೇಳಿ ಮುಂದೆ ತಳ್ಳೋರು ತುಂಬ ಜನ ಇದ್ದಾರೆ ಡಾಕ್ಟರ್. ಆ ರೀತಿಯಾಗಿ ಒಂದು ವೇಳೆ ನಿರ್ಲಕ್ಷ್ಯ ಮಾಡಿದ್ರೆ ಕಾಂಪ್ಲಿಕೇಶನ್ಸ್ ಏನೆಲ್ಲ ಎದುರಿಸಬೇಕಾಗುತ್ತೆ ಅವರು? ಓಕೆ, ಸೊ ನಾನು ಹೇಳಿದೆ ಫಸ್ಟ್ ನಮಗೆ ಕಾಣಿಸ್ಕೊಳ್ಳುವಂಥದ್ದು ಈ ಒಂದು ಅಲರ್ಜಿಕ್ ರೈನೈಟಿಸ್ ಅಂತ. ಈ ಒಂದು ಅಲರ್ಜಿಕ್ ರೈನೈಟಿಸ್ ಯಾವಾಗ ಅವ್ರಿಗೆ ಆರಂಭಿಕ ಹಂತದಲ್ಲಿ ಚಿಕಿತ್ಸೆ ತಗೊಳ್ಳೋದಿಲ್ಲ, ಸೊ ಖಂಡಿತವಾಗ್ಲೂ ಇದೇನಾಗುತ್ತೆ, ನೇಸಲ್ ಪಾಲಿಪ್ ಅಂದರೆ ಮೂಗಿನಲ್ಲಿ ದುರ್ಮಾಂಸ ಬೆಳೆಯುವಂತಹ ಸಾಧ್ಯತೆ ಇರುತ್ತೆ, ಮತ್ತು ಮೂಗು ಬಾಕೊಳ್ಳುವಂತಹ ಸಾಧ್ಯತೆ ಇರುತ್ತೆ. ಅಂದರೆ ಡಿವಿಯೇಟೆಡ್ ನೇಸಲ್ ಸೆಪ್ಟಮ್ ಅಂತ ಹೇಳ್ತೀವಿ. ಸೊ ಇದರಿಂದ ಸೈನುಸೈಟಿಸ್ ಆಗುವಂತಹ ಸಾಧ್ಯತೆ ಕೂಡ ಇರುತ್ತೆ. ಅಂದರೆ ನಮ್ಮ ಒಂದು ಸ್ಕಲ್ನಲ್ಲಿ ಒಂದು 4 ರಂಧ್ರಗಳಿರುತ್ತೆ. ಆ ರಂಧ್ರಗಳೇನಂತ ಅಂದರೆ ಮ್ಯೂಕಸ್ ಸೆಕ್ರೇಷನ್ ಮಾಡ್ತಾ ಇರುತ್ತೆ. ಆ ಒಂದು ಮ್ಯೂಕಸ್ ಸೆಕ್ರೇಷನ್ ಏನಾಗಬೇಕು, ಈ ಮೂಗಿನ ಮುಖಾಂತರ ಹೊರಗಡೆ ಹಾಕುವಂಥದ್ದು. ಸೊ ಯಾವಾಗ ಈ ಮೂಗು ಬ್ಲಾಕ್ ಆಗುತ್ತೆ, ಸೊ ಇದು ಡಿವಿಯೇಟೆಡ್ ನೇಸಲ್ ಸೆಪ್ಟಮ್ ಆಗಿರ್ಬೋದು ಅಥವಾ ಈ ಒಂದು ನೇಸಲ್ ಪಾಲಿಪ್ ಆಗಿರ್ಬೋದು. ಸೊ ಇದರಿಂದ ಏನಾಗುತ್ತೆ ಅಂತ ಅಂದರೆ ಈ ಒಂದು ಸೈನುಸೈಟಿಸ್ ಪ್ರಾಬ್ಲಮ್ ಕೂಡ ಜಾಸ್ತಿ ಆಗುತ್ತೆ ಅಂತ ಹೇಳ್ಬೋದು. ಸೊ ಎಷ್ಟೋ ಜನ ಪೇಷಂಟ್ಸ್ ಹೇಳ್ತಾರೆ, ನಮಗೆ ತಲೆ ಬಾಗ್ಸಿದ್ರೆ ನಮಗೆ ತಲೆನೋವು ಕಾಣಿಸ್ಕೊಳ್ತಾ ಇದೆ, ಉಬ್ಬಿನ ಭಾಗದಲ್ಲಿ ನಮಗೆ ತಲೆನೋವು ಕಾಣಿಸ್ಕೊಳ್ತಾ ಇದೆ, ಮತ್ತೆ ಇದೆಲ್ಲ ಊದ್ಕೊಂಡ್ಬಿಡುತ್ತೆ, ಮುಖ ಊದ್ಕೊಂಡ್ಬಿಡುತ್ತೆ ನಮಗೆ, ಮತ್ತೆ ಗಂಟ್ಲು ಕೆರೆತ ಉಂಟಾಗತ್ತೆ, ಮತ್ತೆ ಕಿವಿ ಕೂಡ ನಮಗೆ ಕೆರೆತ ಉಂಟಾಗತ್ತೆ ಅಂತ. ಸೊ ಈ ರೀತಿಯಾಗಿ ಹಲವಾರು ಬೇರೆ ಬೇರೆ ಸಮಸ್ಯೆಗಳು ಶುರುವಾಗುತ್ತೆ ಅಂತ ಹೇಳ್ಬೋದು. ಇನ್ನು ಅಸ್ತಮಾ ಕೂಡ, ಈ ಅಸ್ತಮಾ ಯಾವಾಗ ಸರಿಯಾದ ಆರಂಭಿಕ ಹಂತದಲ್ಲೇ ಚಿಕಿತ್ಸೆ ತಗೊಳ್ಳೋದಿಲ್ಲ, ಯಾವಾಗ ಈ ಒಂದು ಇನ್ಹೇಲರ್ಸ್ ಮೊರೆ ಹೋಗ್ತಾರೆ ಅಥವಾ ಈ ಇನ್ಹೇಲರ್ಸ್ಗೆ ಯಾವಾಗ ಅಡಿಕ್ಷನ್ ಆಗ್ತಾರೆ, ಸೊ ಖಂಡಿತವಾಗ್ಲೂ ಬೇರೆ ಬೇರೆ ಸಮಸ್ಯೆಗೆ ಕಾರಣ ಆಗುತ್ತೆ ಅಂತ ಹೇಳ್ಬೋದು. ಈ ಇನ್ಹೇಲರ್ಸಿನ ಒಂದು ಸೈಡ್ ಎಫೆಕ್ಟ್ಸ್ ಒಂದು ಕಡೆ ಅವ್ರಿಗೆ ತೊಂದರೆ ಮಾಡ್ತಾ ಹೋದ್ರೆ, ಸೊ ಇನ್ನೊಂದು ಕಡೆ ಏನಾಗುತ್ತೆ, COPD ಅಂತ ಹೇಳ್ತೀವಿ. ಸೊ ಇದೇನಾಗುತ್ತೆ, ಪರ್ಮನೆಂಟ್ ಡ್ಯಾಮೇಜ್ ಆಗುವಂತಹ ಸಾಧ್ಯತೆ ಇರುತ್ತೆ. ಸೊ ಲಂಗ್ ಫಂಕ್ಷನ್ ಏನಾಗುತ್ತೆ, ಕಮ್ಮಿ ಆಗ್ತಾ ಬರುತ್ತೆ. ಪದೇ ಪದೇ ಹಾಸ್ಪಿಟಲ್ಗೆ ಹೋಗುವಂತಹ ಏನು ಪ್ರಮೇಯ ಬರಬಹುದು. ಮತ್ತೆ ಇದರಿಂದ ಏನಾಗುತ್ತೆ, ಅವರು ಏನು ವರ್ಕ್ ಮಾಡ್ತಾ ಇರ್ತಾರೆ ಅದು ಕೂಡ ತೊಂದರೆ ಆಗುತ್ತೆ. ಪದೇ ಪದೇ ರಜಾಗಳನ್ನ ಹಾಕೊಳ್ಬೇಕಾಗತ್ತೆ, ಕೆಲಸ ಸರಿಯಾಗಿ ಮಾಡೋಕ್ಕಾಗ್ತಿರೋದಿಲ್ಲ, ಉಸಿರಾಟಕ್ಕೆ ತುಂಬಾ ತೊಂದರೆ ಆಗುತ್ತೆ. ಸೊ ಎಲ್ಲಾದ್ರೂ ಟ್ರಾವೆಲ್ ಮಾಡ್ತಾರೆ ಅಂತ ಅಂದ್ರೆ ಅದು ಕೂಡ ತೊಂದರೆ ಆಗುತ್ತೆ ಅಂತ ಹೇಳ್ಬೋದು. ಹೀಗೆ ಹಲವಾರು ಬೇರೆ ಬೇರೆ ಕಾಂಪ್ಲಿಕೇಶನ್ಸ್ಗೆ ದಾರಿ ಮಾಡಿಕೊಡ್ಬೋದು ಈ ಒಂದು ಅಲರ್ಜಿ ಅಥವಾ ಅಸ್ತಮಾ ಯಾವಾಗ ನಿರ್ಲಕ್ಷ್ಯ ಮಾಡಿದ್ರೆ. ಡಾಕ್ಟರ್, ಈಗ ಡಯಾಗ್ನೋಸ್ ಅಂತ ಬಂದಾಗ ಪೇಷಂಟ್ ಹೇಳುವಂತಹ ಸಿಂಪ್ಟಮ್ಸ್ ಅನ್ನ ಕೇಳಿ ನೀವು ಇದು ಅಸ್ತಮಾ ಅಥವಾ ಬೇರೆ ರೀತಿ ಅಲರ್ಜಿ ಅಂತ ಡಿಸೈಡ್ ಮಾಡ್ತೀರಾ, ಅಥವಾ ಅದಕ್ಕೆ ಆದಂತಹ ಟೆಸ್ಟ್ಗಳೇನಾದ್ರೂ ಇರುತ್ತಾ? ಓಕೆ, ಸೊ ಫಸ್ಟ್ ನಮಗೆ ಅಲರ್ಜಿ ಪ್ರಾಬ್ಲಮ್ ಅಂತ ನಮಗೆ ಅನ್ಸಿದ್ರೆ ಯಾವಾಗ ಸೀನ್ ಕಂಟಿನ್ಯೂಸ್ ಆಗಿ ಬರ್ತಾ ಇದೆ, ಸೊ ಈ ಒಂದು ರೋಗ ಲಕ್ಷಣಗಳನ್ನ ನೋಡಿಕೊಂಡು ನಾವು ಕೆಲವೊಂದು ಇನ್ವೆಸ್ಟಿಗೇಷನ್ಸ್, ಬ್ಲಡ್ ಇನ್ವೆಸ್ಟಿಗೇಷನ್ಸ್ ಮಾಡುವಂಥದ್ದು, IgE ಟೆಸ್ಟ್ ಅಂತ ಮಾಡಿಸ್ಬೇಕಾಗುತ್ತೆ, ESR ಮಾಡಿಸ್ಬೇಕಾಗುತ್ತೆ. ಸೊ ಈ ಒಂದು CBC ಕೌಂಟ್ ನ ಮಾಡಿಸ್ಬೇಕಾಗುತ್ತೆ, ಮತ್ತೆ ಅಬ್ಸಲ್ಯೂಟ್ ಎಸಿನೋಫಿಲಿಕ್ ಕೌಂಟ್ ಅಂತ ಹೇಳ್ತೀವಿ, ಇದನ್ನೆಲ್ಲ ಮಾಡಿಸ್ಬೇಕಾಗುತ್ತೆ. ಸೊ ಇದರಲ್ಲಿ ನಮಗೆ ಗೊತ್ತಾಗ್ಬಿಡುತ್ತೆ ಈ ಒಂದು ಅಲರ್ಜಿ ಪ್ರಾಬ್ಲಮ್ ಎಷ್ಟು ಇದೆ ಅವರಿಗೆ ಅಂತ. ಸೊ ಇದರ ಜೊತೆಗೆ ಈ ಒಂದು ಅಸ್ತಮಾ ಪ್ರಾಬ್ಲಮ್ ಅಂತ ಅಂದ್ರೆ ಎಕ್ಸ್ರೇ ಮಾಡಿಸ್ಬೇಕಾಗತ್ತೆ. ಸೊ ಅದರಲ್ಲಿ ನಮಗೆ ಗೊತ್ತಾಗುತ್ತೆ ಅವ್ರಿಗೆ ಯಾವ ಹಂತದಲ್ಲಿದೆ ಅಥವಾ ಎಷ್ಟು ಅವ್ರಿಗೆ ತೊಂದರೆ ಮಾಡ್ತಾ ಇದೆ ಅಂತ. ಡಾಕ್ಟರ್, ಈಗ ಟ್ರೀಟ್ಮೆಂಟ್ ತುಂಬಾನೇ ಮುಖ್ಯ ಆಗುತ್ತೆ. ಅದು ಯಾವುದೇ ಸಮಸ್ಯೆ ಆದ್ರೂ ಕೂಡ ಅಷ್ಟೇ. ಅಂಥದ್ರಲ್ಲಿ ನಮ್ಮ ಉಸಿರಾಟದಲ್ಲಿ ಏನೋ ಏರುಪೇರು ಆಗ್ತಿದೆ ಅಂತ ಕೂಡಲೇ ಎಷ್ಟು ಬೇಗ ಸಾಧ್ಯನೋ ಅಷ್ಟು ಬೇಗ ನಮಗೆ ಟ್ರೀಟ್ಮೆಂಟ್ ಸಿಗ್ಲಿ ಅಂತ ಯಾರಾದರೂ ಯೋಚನೆ ಮಾಡ್ತಾರೆ. ನಮ್ಮ ಹೋಮಿಯೋಪತಿಯ ಟ್ರೀಟ್ಮೆಂಟ್ ವಿಧಾನ ಹೇಗಿದೆ ಡಾಕ್ಟರ್? ಓಕೆ, ಸೊ ಫಸ್ಟ್ ನಮ್ಮ ಹತ್ರ ಯಾರೇ ಬಂದ್ರೂ ಖಂಡಿತವಾಗ್ಲೂ ನಾವು ಅವರ ರೋಗ ಲಕ್ಷಣಗಳನ್ನ ಅಥವಾ ಒಂದು ಡೀಟೇಲ್ ಕೇಸ್ ಅನಾಲಿಸಿಸ್ ನ ತಗೊಳ್ಬೇಕಾಗತ್ತೆ. ಸೊ ಇದರಲ್ಲಿ ನಮಗೆ ಗೊತ್ತಾಗುತ್ತೆ ಯಾವ ಒಂದು ಕಾರಣದಿಂದ ಅವ್ರಿಗೆ ಈ ತರ ಸಮಸ್ಯೆ ಆಗ್ತಾ ಇದೆ, ಅದಾದ್ಮೇಲೆ ಯಾವ ಹಂತದಲ್ಲಿ ಇದೆ, ಮತ್ತು ಇದರ ಜೊತೆ ಕೋಮಾರ್ಬಿಡಿಟೀಸ್ ನಾವು ನೋಡ್ಕೊಳ್ಬೇಕಾಗತ್ತೆ. ಅಂದ್ರೆ ಇದರ ಜೊತೆಗೆ ಬೇರೆ ಬೇರೆ ಸಮಸ್ಯೆ ಏನಿದೆ, ಸೊ ಇದನ್ನೆಲ್ಲ ನಾವು ಪರಿಗಣಿಸಿ ನಾವು ಅವರಿಗೆ ಚಿಕಿತ್ಸೆಯನ್ನ ಕೊಡಬೇಕಾಗತ್ತೆ. ಅಂದ್ರೆ ರೂಟ್ ಕಾಸ್ ಟ್ರೀಟ್ಮೆಂಟ್ ಅಂತ ಹೇಳ್ತೀವಿ. ಅಂದ್ರೆ ಯಾವ ಒಂದು ಸಮಸ್ಯೆಯಿಂದ ಈ ರೀತಿಯಾಗಿ ಆಗ್ತದೆ ಅದಕ್ಕೆ ನಾವು ಚಿಕಿತ್ಸೆ ಕೊಡುವಂಥದ್ದು. ಸೊ ಇದರಿಂದ ಏನಾಗುತ್ತೆ ಅಂತ ಅಂದ್ರೆ ಅವ್ರಿಗೆ ಕಾಯಿಲೆ ಒಳಗಡೆಯಿಂದನೇ ಗುಣ ಆಗುತ್ತೆ, ಮತ್ತೆ ಇಮ್ಯುನಿಟಿ ಕೂಡ ವೃದ್ಧಿ ಆಗುತ್ತೆ ಅಂತ ಹೇಳ್ಬೋದು. ಮೇನ್ ಏನ್ ಕಾರಣ ಆಗಿರುತ್ತೆ ಅಂತಂದ್ರೆ ಇಮ್ಯುನಿಟಿ ಯಾವಾಗ ಸಪ್ರೆಸ್ ಆಗಿರುತ್ತೆ ಅಥವಾ ಇಮ್ಯುನಿಟಿ ಸರಿಯಾಗಿ ಕೆಲಸ ಮಾಡ್ತಿರೋದಿಲ್ಲ, ಅವಾಗಲೇ ಈ ತರ ಎಲ್ಲ ಸಮಸ್ಯೆಗಳಾಗ್ತಾ ಇರುತ್ತೆ. ಯಾವಾಗ ಈ ಒಂದು ಇಮ್ಯುನಿಟಿ ಬಿಲ್ಡ್ ಆಗುತ್ತೆ, ಸೊ ಖಂಡಿತವಾಗ್ಲೂ ಅವ್ರಿಗೆ ಯಾವುದೇ ರೀತಿಯಾದಂತಹ ಕಾಂಪ್ಲಿಕೇಶನ್ಸ್ ಬರೋದಿಲ್ಲ, ಮತ್ತೆ ಈಗ ಇರುವಂತಹ ಸಮಸ್ಯೆ ಕೂಡ ಅವರು ಗುಣ ಮಾಡ್ಕೊಳ್ತಾ ಹೋಗ್ಬೋದು. ಸೊ ಇದರ ಜೊತೆಗೆ ನಾವು ಕೊಡುವಂಥದ್ದು ಕಾನ್ಸ್ಟಿಟ್ಯೂಷನಲ್ ಟ್ರೀಟ್ಮೆಂಟ್ ಅಂತ ಹೇಳ್ತೀವಿ. ಅಂದ್ರೆ ಅವರ ದೇಹ ಪ್ರಕೃತಿಗೆ ಅನುಗುಣವಾಗುವಂತಹ ಚಿಕಿತ್ಸೆನ ನಾವು ಕೊಟ್ಕೊಂತ ಹೋಗ್ತೀವಿ. ಡಾಕ್ಟರ್, ಈಗ ಕೆಲವೊಬ್ಬರಿಗೆ ಡಾಕ್ಟರ್ಸ್ ಹೇಳಿರ್ತಾರೆ ಇದನ್ನ ಅವಾಯ್ಡ್ ಮಾಡಿ ಅಂತ ಹೇಳಿ, ಅದ್ರ ಬಗ್ಗೆ ಮಾತಾಡ್ತೀನಿ ಡಾಕ್ಟರ್. ಒಬ್ರು ಕಾಲರ್ ಅಡಿದ್ದಾರೆ, ಸವಿತಾ ಬಾಗಲಕೋಟೆಯಿಂದ. ನಮಸ್ತೆ. ನಮಸ್ತೆ ಮೇಡಮ್. ಡಾಕ್ಟರ್ ಇದ್ದಾರೆ, ನಿಮ್ ಪ್ರಶ್ನೆ ಕೇಳಿಮಾ. ಆಯ್ತು ಮೇಡಮ್. ನಮಸ್ತೆ. ನಮಸ್ತೆ ಮೇಡಮ್, ಹೇಳಿ. ನಮ್ಗೆ ಇದು ಮೂಗಿನಲ್ಲಿ ಅದು ಅಲರ್ಜಿ ಇದೆ. ಓಕೆ.
ಅದು ಮೂಗು ನಮ್ಗೆ ಕಡಿತಾ ಬರ್ತಾ ಇದೆ ಒಳಗೆ. ಓಕೆ. ಯಾವಾಗಿಂದ? ಇದು ಬಾಳ ಒಂದ್ 6-7 ವರ್ಷದಿಂದ ಇದೆ ಮೇಡಮ್. ಹೌದಾ? ಬರೀ ಕಡ್ತಾ ಬರ್ತಾ ಇದೆಯಾ ಅಥವಾ ಬೇರೆ ಏನಾದ್ರೂ ಸಮಸ್ಯೆ ಇದೆಯಾ ಇದ್ರ ಜೊತೆಗೆ? ಮೂಗಿನಲ್ಲಿ ಸೋರ್ತಾ ಇದೆ ಮೇಡಮ್. ಅದು ಕಡಿತಾ ಬಂದ ತಕ್ಷಣ ಅದು ಮೂಗಿನಲ್ಲಿ ನೀರಿನ ಟೈಪ್ ಬರ್ತಾ ಇದೆ. ಓಕೆ. ಏನಾದ್ರೂ ಚಿಕಿತ್ಸೆ ತಗೊಂಡಿದ್ರಾ ಅದಕ್ಕೆ? ಹೌದು ಮೇಡಮ್, ತಗೊಂಡಿದ್ದೀವಿ. ಓಕೆ. ಯಾವ ತರ ಚಿಕಿತ್ಸೆ ತಗೊಂಡಿದ್ದೀರಾ? ಇದು ಹೋಮಿಯೋಪತಿ ಕಡೆಗಿನ ತಗೊಂಡಿದ್ದೀವಿ ಮೇಡಮ್. ಓಕೆ ಓಕೆ. ಸೊ ಕಂಟಿನ್ಯೂಸ್ ಆಗಿ ನೀವು ಚಿಕಿತ್ಸೆ ಸರಿಯಾಗಿ ತಗೊಂಡಿದ್ರಾ? ಕಂಟಿನ್ಯೂಸ್ ಆಗಿ ಹೋಗಿಲ್ಲ ಮೇಡಮ್. ಓಕೆ. ನೋಡಿ, ನಿಮಗೆ ನೀವು ಹೇಳುವಂತಹ ರೋಗ ಲಕ್ಷಣಗಳನ್ನ ನೋಡಿದ್ರೆ ಅದನ್ನ ಅಲರ್ಜಿಕ್ ರೈನೈಟಿಸ್ ಅಂತ ಹೇಳ್ತೀವಿ. ಯಾವುದೇ ಒಂದು ಚಿಕಿತ್ಸೆ ಆಗಿರ್ಲಿ, ಹೋಮಿಯೋಪತಿ ಚಿಕಿತ್ಸೆ ತಗೊಳ್ತಾ ಇದ್ರಿ ಅಂತ ಹೇಳಿದ್ರಿ, ಸೊ ಖಂಡಿತವಾಗ್ಲೂ ನೀವು ಅದನ್ನ ಕಂಟಿನ್ಯೂಸ್ ಆಗಿ ತಗೊಳ್ಬೇಕಾಗತ್ತೆ. ಈ ಒಂದು 7 ವರ್ಷದಿಂದ ಇರುವಂತಹ ಸಮಸ್ಯೆಗೆ ನಿಮ್ಗೆ ಇಷ್ಟು ಸಮಯ ಆಗತ್ತೆ ಗುಣ ಆಗ್ಲಿಕ್ಕೆ ಅಂತ ಹೇಳಿರ್ತಾರೆ. ಸೊ ಅದು ಒಂದು ನೀವು ಯಾವಾಗ ಕಂಪ್ಲೀಟ್ ಆಗಿ ಮುಗಿಸ್ತೀರಾ ಅಂದ್ರೆ ಕಂಟಿನ್ಯೂಸ್ ಆಗಿ ಟ್ರೀಟ್ಮೆಂಟ್ ತಗೊಳ್ತೀರಾ, ಅವಾಗಲೇ ನಿಮಗೆ ಬುಡದಿಂದ ಕಾಯಿಲೆ ವಾಸಿ ಆಗುವಂಥದ್ದು. ಓಕೆನಾ? ಸೊ ಟ್ರೀಟ್ಮೆಂಟ್ ಮತ್ತೆ ಶುರು ಮಾಡ್ಕೊಳ್ಳಿ, ಡಿಸ್ಕಂಟಿನ್ಯೂ ಮಾಡೋದ್ ಬೇಡ. ಹೋಮಿಯೋಪತಿನಲ್ಲಿ ಒಳಗಡೆಯಿಂದಾನೇ ಗುಣ ಆಗುವಂತಹ ಚಿಕಿತ್ಸೆ ನಾವು ಕೊಡ್ತೀವಿ. ನಮ್ಮ ಹೋಮಿಯೋಪತಿ ಶಾಖೆಗೆ ನೀವೊಮ್ಮೆ ಭೇಟಿ ಕೊಡಿ. ಯಾವ ರೀತಿಯಾದಂತಹ ಸಮಸ್ಯೆ ಇದೆ, ಅದಕ್ಕೆ ಯಾವ ರೀತಿಯಾದಂತಹ ಚಿಕಿತ್ಸೆ ಇದೆ ಅಂತ ನಾವು ತಿಳಿಸ್ಕೊಡ್ಬೋದು. ಥ್ಯಾಂಕ್ ಯು ಮಾ, ಕರೆ ಮಾಡಿದ್ದಕ್ಕಾಗಿ. ಇನ್ನು ಬೆಂಗಳೂರಿನಿಂದ ಜಯಲಕ್ಷ್ಮಿ ಕಾಲ್ ಮಾಡಿದ್ದಾರೆ. ನಮಸ್ತೆ. ನಮಸ್ತೆ ಡಾಕ್ಟರ್ ಇದ್ದಾರೆ, ನಿಮ್ ಪ್ರಶ್ನೆ ಕೇಳಿ ಮಾ. ನಮಸ್ತೆ ಮೇಡಮ್. ನಮಸ್ತೆ. ನಾನು ಜಯಲಕ್ಷ್ಮಿ ಅಂತ ಮೇಡಮ್. ಹೇಳಿ. ನನಗೆ ಒಂದ್ ಸ್ವಲ್ಪ ಅಲರ್ಜಿ, ಸ್ಕಿನ್ ಅಲರ್ಜಿ ತರ ಆಗಿದೆ. ಒಂದ್ ಸ್ವಲ್ಪ ಏನಾರ ಕರ್ದಿರೋದು ತಿಂದ್ರೆ, ಏನಾರ ಇದ್ ಮಾಡಿದ್ರೆ ಶೀತ ಯಾಕೆ ಮನೆ ಕೆಲಸ ಮಾಡೋದ್ ನಾನು ಆಕ್ಚುಲಿ, ಅದ್ರಿಂದ ಏನಾರ ಶೀತ ಆದ್ರೆ ನೆವೆ ಆಗುತ್ತೆ. ಓಕೆ. ಸೊ ಇದನ್ನ ನಾವು ಅರ್ಟಿಕೇರಿಯಲ್ ರ್ಯಾಷಸ್ ಅಂತ ಹೇಳ್ತೀವಿ. ಸೊ ಏನಾಗುತ್ತೆ ಅಂದ್ರೆ ಸ್ಕಿನ್ಗೆ ಅಲರ್ಜಿ ಆಗುವಂಥದ್ದು. ಕೆಲವೊಂದು ಫುಡ್ ಐಟಮ್ಸ್ ಅಂದ್ರೆ ಆಗಲ್ಲ ಅಂತ ಹೇಳ್ತಿರಲ್ಲ, ಸೊ ಯಾವಾಗ ಇಮ್ಯೂನ್ ಸಿಸ್ಟಮ್ ಅಬ್ನಾರ್ಮಲ್ ಆಗಿ ರಿಯಾಕ್ಟ್ ಮಾಡುತ್ತೆ, ಸೊ ಈ ತರ ಸಮಸ್ಯೆ ಕಾಣಿಸ್ಕೊಳ್ಳುತ್ತೆ. ಸೊ ಇದಕ್ಕೆ ನೀವು ಚಿಕಿತ್ಸೆ ತಗೊಳ್ಬೇಕಾಗತ್ತೆ. ಹೋಮಿಯೋಪತಿಯಲ್ಲಿ ಈ ಒಂದು ಸಮಸ್ಯೆಗೆ ನಿಮಗೆ ಒಳಗಡೆಯಿಂದನೇ ಗುಣ ಆಗುವಂತಹ ಚಿಕಿತ್ಸೆ ನಾವು ಕೊಡ್ತೀವಿ. ಸೊ ಒಮ್ಮೆ ನೀವು ನಮ್ಮ ಹೋಮಿಯೋಪತಿಗೆ ಭೇಟಿ ಕೊಡಿ. ನಿಮ್ಗೆ ಯಾವ ಒಂದು ಸಮಸ್ಯೆ ಇದೆ, ಅದಕ್ಕೆ ಯಾವ ರೀತಿಯಾದಂತಹ ಚಿಕಿತ್ಸೆ ಇದೆ ಅಂತ ನಾವು ತಿಳಿಸ್ಕೊಡ್ತೀವಿ. ಓಕೆ, ಧನ್ಯವಾದ ಜಯಲಕ್ಷ್ಮಿ ಅವರೇ ಕರೆ ಮಾಡಿದ್ದಕ್ಕಾಗಿ. ಡಾಕ್ಟರ್ ಆಗಲೇ ಟ್ರೀಟ್ಮೆಂಟ್ ಬಗ್ಗೆ ಮಾತನಾಡ್ತಾ ಇದ್ರಿ. ಟ್ರೀಟ್ಮೆಂಟ್ ಜೊತೆಗೆ ನಮ್ಮನ್ನ ನಾವು ನೋಡ್ಕೊಳ್ಳೋದು ಕೂಡ ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ. ಫಾರ್ ಎಕ್ಸಾಂಪಲ್, ಅದು ಜೀವನ ಶೈಲಿ ಆಗಿರಬಹುದು ಅಥವಾ ನಾವು ಸೇವಿಸುವಂತಹ ಆಹಾರದ ಪದ್ಧತಿ ಆಗಿರಬಹುದು. ಅದಕ್ಕೆ ನೀವು ಯೂಶ್ವಲಿ ಏನೆಲ್ಲ ಸಜೆಷನ್ ಅನ್ನು ಕೊಡ್ತೀರಾ ಪೇಷಂಟ್ಸ್ಗೆ? ಟ್ರೀಟ್ಮೆಂಟ್ ತಗೊಳ್ಳುವಂತಹ ಸಂದರ್ಭದಲ್ಲಿ ಏನೆಲ್ಲ ಅವರು ಯೋಚನೆ ಮಾಡಬೇಕಾಗುತ್ತೆ, ಯಾವುದ್ರ ಬಗ್ಗೆ ಎಲ್ಲ ಅವರು ಎಚ್ಚರಿಕೆಯನ್ನು ತೆಗೆದುಕೊಳ್ಬೇಕಾಗುತ್ತೆ? ಓಕೆ. ಸೊ ಜೀವನ ಶೈಲಿ ಅಥವಾ ಲೈಫ್ ಸ್ಟೈಲ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಅಂತ ಹೇಳ್ಬೋದು. ಸೊ ಮೆಡಿಸಿನ್ಸ್ ಜೊತೆಗೆ ಅವರ ಒಂದು ಲೈಫ್ ಸ್ಟೈಲ್ ಕೂಡ ತುಂಬಾ ಸಹಾಯ ಆಗುತ್ತೆ ಅವ್ರಿಗೆ ಒಂದು ಕಾಯಿಲೆನ ಗುಣ ಮಾಡ್ಕೊಳ್ಳಿಕ್ಕೆ ಅಂತ ಹೇಳ್ಬೋದು. ಸೊ ಫಸ್ಟ್ ಲೈಫ್ ಸ್ಟೈಲ್ ನಾವು ಹೇಳುವಂಥದ್ದು ಆಹಾರ ಸರಿಯಾಗಿ ಸೇವನೆ ಮಾಡಬೇಕು. ಅಂದ್ರೆ ಒಳ್ಳೆ ರೀತಿಯಾದಂತಹ ಆಹಾರ ಅಂದ್ರೆ ನ್ಯೂಟ್ರಿಟಿವ್ ಫುಡ್ನ ಜಾಸ್ತಿ ತಗೊಳ್ಬೇಕು ಅಂತ ಹೇಳ್ತೀವಿ. ಸೊ ಅದರ ಜೊತೆಗೆ ವ್ಯಾಯಾಮ ಕೂಡ ಮಾಡಬೇಕಾಗತ್ತೆ. ಸೊ ಯಾವ ಒಂದು ಪದಾರ್ಥಗಳು ಅಂದ್ರೆ ಊಟದಲ್ಲಿ ಯಾವೊಂದು ಪದಾರ್ಥಗಳು ತಿಂದ್ರೆ ಅವ್ರಿಗೆ ಆಗೋದಿಲ್ಲ, ಅಲರ್ಜಿ ಆಗ್ತಾ ಇದೆ, ಅದನ್ನ ಅವರೇ ಗಮನಿಸ್ಕೊಂಡು ಅದನ್ನ ಅವರು ಅವಾಯ್ಡ್ ಮಾಡ್ಬೇಕಾಗತ್ತೆ. ಸೊ ಇದರ ಜೊತೆಗೆ ಎಕ್ಸರ್ಸೈಸ್ ಅಂತ ಹೇಳ್ತೇವೆ, ಕೆಲವೊಂದು ಬ್ರೀತಿಂಗ್ ಎಕ್ಸರ್ಸೈಸ್ ಸಹಾಯ ಆಗುತ್ತೆ ಅಂತ ಹೇಳ್ಬೋದು, ಪ್ರಾಣಾಯಾಮ ಸಹಾಯ ಆಗುತ್ತೆ ಅಂತ ಹೇಳ್ಬೋದು. ಅದರ ಜೊತೆಗೆ ಒಂದು ಆಕ್ಟಿವ್ ಲೈಫ್ ಸ್ಟೈಲ್ ಇರಬೇಕಾಗತ್ತೆ. ಸೊ ಅದರ ಜೊತೆಗೆ ಸ್ಟ್ರೆಸ್ ಕೂಡ ಏನು ಮಾನಸಿಕ ಒತ್ತಡ ಆಗಿರ್ಬೋದು, ದೈಹಿಕ ಒತ್ತಡ ಆಗಿರ್ಬೋದು, ಅದು ಕೂಡ ಕಮ್ಮಿ ಮಾಡ್ಕೊಳ್ತಾ ಇರಬೇಕಾಗತ್ತೆ. ಸೊ ಮೆಡಿಸಿನ್ಸ್ ಜೊತೆಗೆ ಯಾವಾಗ ಇದೆಲ್ಲಾನು ಬ್ಯಾಲೆನ್ಸ್ ಮಾಡ್ತಾರೆ, ಸೊ ಖಂಡಿತವಾಗ್ಲೂ ಅವ್ರಿಗೆ ಗುಣ ಆಗುತ್ತೆ, ತುಂಬಾ ಬೇಗನೆ ಗುಣ ಆಗುತ್ತೆ ಅಂತ ಹೇಳ್ಬೋದು. ಡಾಕ್ಟರ್, ಕೊನೆಯದಾಗಿ ಚಿಕ್ಕದಾಗಿ ಹೇಳೋದಾದ್ರೆ ಪ್ರಿವೆನ್ಷನ್ ಅನ್ನೋದಿದೆಯಾ? ಖಂಡಿತವಾಗ್ಲೂ ಹೋಮಿಯೋಪತಿನಲ್ಲಿ ಪ್ರಿವೆನ್ಷನ್ ಅನ್ನೋದಿದೆ. ಸೊ ಅದರ ಮುಂಚೆನೆ ಸೊ ಯಾವ ಒಂದು ಸ್ಟೇಜ್ ಅಲ್ಲಿ ಇದೆ ಅಂತ ನೋಡ್ಕೊಳ್ಬೇಕಾಗತ್ತೆ. ಮತ್ತೆ ಅವ್ರಿಗೆ ಬರೋಕ್ಕಿಂತ ಮುಂಚೆನೆ ನಾವೇನು ಮಾಡ್ಲಿಕ್ಕೆ ಆಗೋದಿಲ್ಲ, ಆದ್ರೆ ಆರಂಭಿಕ ಹಂತದಲ್ಲಿ ಖಂಡಿತವಾಗ್ಲೂ ನಾವು ಅವ್ರಿಗೆ ಸಹಾಯ ಮಾಡ್ಬೋದು. ಓಕೆ ಡಾಕ್ಟರ್, ಇವತ್ತಿನ ಕಾರ್ಯಕ್ರಮದಲ್ಲಿ ಅಲರ್ಜಿ ಅದೇ ರೀತಿಯಾಗಿ ಅಸ್ತಮಾಗೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಮಾಹಿತಿಯನ್ನು ನಮ್ಮೊಂದಿಗೆ ಹಂಚಿಕೊಂಡ್ರಿ. ಥ್ಯಾಂಕ್ ಯು ಸೋ ಮಚ್. ವೀಕ್ಷಕರೇ, ನೋಡಿದ್ರಲ್ಲ, ಒಂದು ವೇಳೆ ನಿಮ್ಮಲ್ಲಿ ಯಾರಿಗಾದ್ರೂ ಯಾವುದೇ ರೀತಿಯ ಅಲರ್ಜಿ ಇರಬಹುದು ಅಥವಾ ಅಸ್ತಮ ಸಮಸ್ಯೆ ಇದ್ರೆ ತಪ್ಪದೇ ನಮ್ಮ ಹೋಮಿಯೋಪತಿಗೆ ಭೇಟಿ ನೀಡಿ ಅಂತ ಹೇಳ್ತಾ ಈ ವಿಶೇಷ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ನಮಸ್ಕಾರ.